ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಬಾಳೆ ದಿಂಡಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಬಾಳೆ ದಿಂಡಿನ ಹೊರಗಡೆ ಕವಚವನ್ನು ನೀಟಾಗಿ ತೆಗೆದುಕೊಂಡು ದಿಂಡನ್ನು ಮಾತ್ರ ಬಳಸ್ಕೊಳ್ಳಿ. ಇದನ್ನೇ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸೋನೆಯನ್ನು ತೆಗೆದುಕೊಳ್ಳಿ. ನಂತರ ಇದನ್ನು ಕಟ್ ಮಾಡಿಕೊಂಡು ಮಜ್ಜಿಗೆಯಲ್ಲಿ ಒಂಚೂರು ನೆನೆ ಹಾಕೊಳ್ಳಿ. ಮಜ್ಜಿಗೆಲಿರುವಂಥ ಹುಳಿ ಅಂಶ ಇದರಲ್ಲಿರುವಂಥ ಚಗರಿನ ಅಂಶವನ್ನು ತೆಗೆದು ಹಾಕುತ್ತೆ. ನಂತರ ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಬಾಳೆದಿಂಡನ್ನು ಹಾಕೊಂಡು ಬೇಯಿಸ್ಕೊಳ್ಳಿ. ಇದನ್ನು ಅರ್ಧ ಬೇಯಿಸ್ಕೋಬೇಕು. ನಂತರ ಒಂದು ಪ್ಯಾನಲ್ಲಿ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನಕಾಯಿ, ಕರಿಬೇವು, ತಯಾರಿಸಿದ ಒಗ್ಗರಣೆಗೆ ಬೇಯಿಸಿರುವಂಥ ಬಾಳೆದಿಂಡು, ಅರಿಶಿನ, ಉಪ್ಪು ಬೇಕಾದರೆ ಆವಾಗಲೇ ಹಾಕ್ಕೊಂಡಿದ್ವಿ ನೋಡ್ಕೊಳ್ಳಿ. ನಂತರ ಹುಣಸೆ ಹುಳಿ ಒಂದು ಸಣ್ಣ ಅಡಿಕೆ ಗಾತ್ರದಷ್ಟು, ಒಂಚೂರು ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕೊಳ್ಳಿ. ಹಾಗೆ ಇದನ್ನು ಬೇಯಲು ಬಿಡಿ. ಒಂದು ಮಿಕ್ಸಿ ಜಾರಲ್ಲಿ ಕಾಯಿ ತುರಿ, ಒಣಮೆಣಸಿನಕಾಯಿ, 1/4 ಚಮಚ ಜೀರಿಗೆ, ಹಾಗೆ 1/4 ಚಮಚ ಸಾಸಿವೆಯನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳಿ. ಈ ರುಬ್ಬಿದ ಮಿಶ್ರಣವನ್ನು ಚೆನ್ನಾಗಿ ಬೆಂದಿರುವಂಥ ಪಲ್ಯದಲ್ಲಿ ಹಾಕೊಳ್ಳಿ. ಹೀಗೆ ತಯಾರಾಗುತ್ತೆ ಆರೋಗ್ಯಕರವಾಗಿರುವಂತಹ ರುಚಿಯಾಗಿರುವಂತಹ ಬಾಳೆದಿಂಡಿನ ಪಲ್ಯ. ಈ ರೆಸಿಪಿಯನ್ನು ಮನೆಯಲ್ಲಿ ತಯಾರಿಸಿ ಹೇಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ನಿಮ್ಮೊಂದಿಗೆ ಬರ್ತೀವಿ ಈಸಿ ಆಗಿರುವಂತಹ ಹೆಲ್ದಿ ಆಗಿರೋ ರೆಸಿಪಿಗಳೊಂದಿಗೆ.